ಒಂದ್ಸರಿ ಏನಾಗ್ಬಿಡ್ತಪ್ಪ ಅಂದ್ರೆ ಒಂದು ಕತ್ತೆ ಹಾಗೂ ಹುಲಿಯ ನಡುವೆ ಇದಕ್ಕಿದ್ದಂಗೆ ವಾದ ಶುರುವಾಗ್ಬಿಡ್ತು. ಕತ್ತೆ ಏನಪ್ಪಾ ಹೇಳ್ತಿತ್ತು ಅಂದ್ರೆ ಹುಲ್ಲಿನ ಬಣ್ಣ ನೀಲಿಯಾಗಿದೆ ಅಂತ. ಹುಲಿಯ ವಾದ ಏನಪ್ಪಾ ಅಂದ್ರೆ ಅದೇಂಗೆ ನೀಲಿ, ಹುಲ್ಲಿನ ಬಣ್ಣ ಯಾವಾಗ್ಲೂ ಹಸಿರೇ ಅಲ್ವೇ ಅಂತ. ಇಬ್ರು ಸಹ ತಮ್ಮ ಮೂಗಿನ ನೇರಕ್ಕೆ ವಾದ ಮಾಡ್ತಾ ಹೋದ್ರು. ಒಬ್ಬರ ಮಾತನ್ನ ಇನ್ನೊಬ್ರು ಒಪ್ಕೊಳ್ಳೋ ಸ್ಥಿತಿಯಲ್ಲಿ ಇರ್ಲಿಲ್ಲ. ಕಡೆಗೆ ಹುಲಿ ಹೇಳ್ತು, ಹೀಗೆ ವಾದ ಮಾಡ್ತಾ ಕುಂತ್ರೆ ಏನು ಉಪಯೋಗ ಇಲ್ಲ, ನಮ್ಮ ಕಾಡಿನ ರಾಜ ಸಿಂಹವನ್ನು ಕಂಡು ಯಾರು ಸರಿ ಅಂತ ಕೇಳೋ ನಡಿ ಅಂತ ಅಂತು. ಇಬ್ರು ಸಿಂಹದ ಬಳಿ ಹೋದ್ರು. ಸಿಂಹ ಸಿಂಹಾಸನದ ಮೇಲೆ ಕುಂತಿತ್ತು. ಇಬ್ಬರ ವಾದವನ್ನ ಗಮನ ಇಟ್ಟು ಕೇಳ್ತು. ಕತೆ ಹೇಳ್ತು, ಮಹಾರಾಜರೇ, ಹುಲ್ಲಿನ ಬಣ್ಣ ನೀಲಿ ಅಲ್ವೇ? ನಾನು ಹೇಳಿದ್ದು ಕರೆಕ್ಟ್ ಅಲ್ವೇ? ಸಿಂಹ ಹೇಳ್ತು, ಹೌದು, ಹುಲ್ಲಿನ ಬಣ್ಣ ನೀಲಿನೇ, ಕತೆ ಹೇಳಿದ್ದು ಕರೆಕ್ಟು. ಕತೆ ಹೇಳ್ತು, ಮಹಾರಾಜರೇ, ಹಾಗಾದ್ರೆ ಈ ಹುಲಿಗೆ ಏನಾದ್ರೂ ಶಿಕ್ಷೆ ಕೊಡಿ. ಸಿಂಹ ಹೇಳ್ತು, ಹುಲಿ ಒಂದು ವಾರ ಯಾರ ಜೊತೆಗೂ ಮಾತಾಡೋ ಹಾಗಿಲ್ಲ, ಇದೇ ಅದರ ಶಿಕ್ಷೆ. ಕತ್ತೆ ಖುಷಿಯಿಂದ ಅರಸ್ತಾ ಅಲ್ಲಿಂದ ಹೋಗ್ಬಿಡ್ತು. ಕತ್ತೆ ಆ ಕಡೆ ಹೋದ್ಮೇಲೆ ಹುಲಿ ಕೇಳ್ತು, ಮಹಾರಾಜರೇ, ಹುಲ್ಲಿನ ಬಣ್ಣ ಹಸಿರೇ ಅಲ್ವೇ? ನನಗೆ ಯಾಕೆ ಶಿಕ್ಷೆ? ಆಗ ಸಿಂಹ ಹೇಳ್ತು, ಹುಲ್ಲಿನ ಬಣ್ಣ ಹಸಿರು ಅಂತ ಇಡೀ ಜಗತ್ತಿಗೆ ಗೊತ್ತು, ಆದ್ರೆ ನಿನಗೆ ಶಿಕ್ಷೆ ಯಾಕಪ್ಪ ಅಂದ್ರೆ ನಿನ್ನಂತಹ ಒಬ್ಬ ಬುದ್ಧಿವಂತ ಶಕ್ತಿಶಾಲಿ ಚಾಣಾಕ್ಷ ಪ್ರಾಣಿ ಒಂದು ಕತ್ತೆ ಜೊತೆಗೆ ವಾದಕ್ಕೆ ಇಳಿದಿದ್ದಕ್ಕೆ. ಗೊತ್ತಾಯ್ತೆ?